ಕಾಂಪೋಸಿಷನ್ ಅಂತೇಳಿ ಇವತ್ತು ಕಾಮಗಾರಿ ಮಾಡೋಕ್ಕೆ ಹೊರಟವ್ರೆ ಅಂತಂದರೆ 5,000 ಕುಂಟೆ ಕೊಡ್ತಾರೆ ಅಂತಂದರೆ ನಾವು ಹೇಳ್ತೀವಿ ಇವತ್ತು ಒಂದು ಕುಂಟೆ ಬೆಲೆ ಇವತ್ತು 10 ಲಕ್ಷ ಇದೆ. ಇವತ್ತು ನಾವು ಹೇಳ್ತೀವಿ ನಿಮಗೆ 50,000 ಕೊಡ್ತೀವಿ, ನಮ್ಮ ಲೈನಿಂದ ನಮ್ಮ ಹೊಲದಿಂದ ಲೈನನ್ನು ತೆರವುಗೊಡಿ, ನಿಮ್ಮ ಹಳೆ ಲೈನಲ್ಲಿ ಸಾಕು, ನಾವು ಇದುವರೆಗೂ 50 ವರ್ಷ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದೀವಿ, ಇನ್ನು ಮುಂದೆ ನಾವು ಫ್ರೀಯಾಗಿ ಕೊಡೋದಕ್ಕೆ ನಾವೇನು ದಡ್ರಲ್ಲ, ನಮ್ಮ ಜಮೀನು ನಮಗೆ ಎಕರೆಗಟ್ಟಲೆ ಇಲ್ಲ. ಇವತ್ತು ರೈತರಿಗೆ ಇರೋದು 5 ಗುಂಟೆ 10 ಗುಂಟೆ, ಅದಕ್ಕೋಸ್ಕರ ನಮ್ಮ ಹಾಕಿರೋ 10 ಗುಂಟೆ ಜಾಗದಲ್ಲಿ ನೀವು ದಯವಿಟ್ಟು 50 ವರ್ಷವನ್ನು ಅನುಭವಿಸಿದಂಥ ಕಾರಿಡಾರ್ನ ಇವತ್ತು ತೆರವುಗೊಳಿಸಿದ್ರೆ ನಮ್ಗೆ ಅದಕ್ಕೆ ಸಾಕು, ಸಂತೋಷ ಪಡ್ತೀವಿ. ಬಿಟ್ಟರೆ ನಿಮ್ದು ಯಾವುದೇ ಪರಿಹಾರ ನಮಗೆ ಬೇಕಾಗಿಲ್ಲ. ನಮ್ಮ ಭೂಮಿಯಿಂದ ನಿಮ್ಮ ಹೊಲ ಏನು ಲೈನನ್ನು ಕಿತ್ಕೊಂಡೇ ಸಾಕಾಗಿದೆ. ಯಾಕಂತಂದರೆ ಇವತ್ತು ಏನು ಹೊಸ ತಂತ್ರಜ್ಞಾನವನ್ನು ಬಳಸದೆ ಹಳೆ ತಂತ್ರಜ್ಞಾನಕ್ಕೆ ಇನ್ನೂ ಜೋತು ಬೀಳ್ತಿದ್ದಾರೆ ಅಂತಂದರೆ, ಇವತ್ತು ಮೊನ್ನೆ ಒಂದು ಬಿರುಗಾಳಿ ಮಳೆ ಬಂತು, ಅದಕ್ಕೆ ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿ ಸುಮಾರು 50 ಹಳ್ಳಿಯಲ್ಲಿ 5 ದಿನ ಆದರೂ ಕರೆಂಟ್ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ಹಳೆ ವೈಜ್ಞಾನಿಕ ರೀತಿಯನ್ನು ಅನುಸರಿಸ್ಕೊಂಡು ಇವತ್ತು ವಿದ್ಯುತ್ತನ್ನು ಸರಬರಾಜು ಮಾಡ್ತಿರೋಂಥ ಈ ಧೋರಣೆ, ಇದನ್ನು ಇನ್ನು ಮುಂದುವರೆದ ಭಾಗವಾಗಿ ಇವತ್ತು ಇನ್ನೂ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ಇನ್ನೊಂದು 60 ವರ್ಷ ನೀವು ಇದನ್ನೇ ಮಾಡ್ತೀರಾ ಅಂತಂದರೆ ಇನ್ನೊಂದು ಬಿರುಗಾಳಿ ಮಳೆಗೆ ಮುಂದಿನ ಉಳಿದು ರೈತರು ಮತ್ತು ಸಾರ್ವಜನಿಕರು ಕರೆಂಟ್ ಇದ್ದೂ ಇಲ್ಲದೇ ನೀವು ನಮಗೆ ತೊಂದರೆ ಕೊಟ್ಟಾಗಿರ್ತದೆ. ಇವತ್ತು ಕಳೆದ ಬರೀ ಹೇಳ್ತಾ ಇದ್ರಿ ನಾವು ನಿರಂತರವಾಗಿ 24 ಗಂಟೆ ಕರೆಂಟು ಹಳ್ಳಿಗಳಿಲ್ಲ ಅಂತೇಳಿ 5 ದಿನ ಆಗಿದ್ದಲ್ಲ ಸ್ವಾಮಿ ಕರೆಂಟ್ ಕೊಟ್ಟು. ಇವತ್ತು ಯುಗಾದಿ ಹಬ್ಬದ ದಿನ, ವರ್ಷಕ್ಕೊಂದು ಹಬ್ಬದ ದಿನ ಕರೆಂಟ್ ಇಲ್ಲ ಎಷ್ಟೋ ಗ್ರಾಮಗಳಲ್ಲಿ ಇವತ್ತು. ಯಾಕೆ? ನಿಮ್ಮ ಈ ವೈಜ್ಞಾನಿಕ ಈ ಒಂದು ನೀತಿಯಿಂದ, ನಿಮ್ಮ ಅವೈಜ್ಞಾನಿಕ ಕೆಲಸಗಳಿಂದ. ಅದಕ್ಕೆ ಕೈ ಮುಗಿದು ಹೇಳ್ತಾ ಇದ್ದೀವಿ, ದಯವಿಟ್ಟು ಇಂಥ ಅವೈಜ್ಞಾನಿಕ ಏನು ನಿಯಮ ಮತ್ತು ಈ ಒಂದು ಇದನ್ನು ಏನು ತಂತ್ರಜ್ಞಾನವನ್ನು ತಪ್ಪಿಸಿ ಇವತ್ತೇನು ಹೊಸ ಟೆಕ್ನಾಲಜಿ, ಮೊನ್ನೆ ಒಂದು ಎಲ್ಲರೂ ಪೇಪರಲ್ಲಿ ಓದಿದಿರ, ಮಾಧ್ಯಮ ನೋಡಿದಿರ, ತರಂಗಾಂತರಗಳಲ್ಲಿ ಇವತ್ತು ವಿದ್ಯುತ್ ಸರಬರಾಜು ಮಾಡೋವಂಥ ಒಂದು ಕಾಲ ಬಂದಿದೆ. ಏನಂತಂದು ಯಾವುದೇ ಲೈನೇ ಬೇಡ, ಇವತ್ತು ಮೊಬೈಲ್ಗೆ ಹೆಂಗೆ ತರಂಗಾಂತರಗಳಲ್ಲಿ ಮೊಬೈಲನ್ನು ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ವಿದ್ಯುತ್ತನ್ನು ಸಹ ನಾವು ತರಂಗಾಂತರಗಳಲ್ಲಿ ಇವತ್ತು ನಾವು ಅನುಭವಿಸೋ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಕಾಣ್ತಾ ಇದೆ ಅಂತಂದರೆ, ಇನ್ನೂ ಇವರು ಲೈನು, ಇನ್ನೂ ಒಂದು ರೈತರ ಭೂಮಿ ಅಂತ ಹೇಳ್ಕೊಂಡು ಇವತ್ತು ಈ ನಾಟಕವನ್ನು ನಿಲ್ಲಿಸಿ ಸರ್ಕಾರಕ್ಕೆ ನೀವು ದಯವಿಟ್ಟು ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ದೊಡ್ಡ ಹೋರಾಟ ಮಾಡಿ ನಿಮ್ಮ ಲೈನ್ಗಳನ್ನು ನಾವೇ ಎಸಿಬೇಕಾದ್ರೆ ನಿಮ್ಮ KPTCL ಮುಂದೆ ತಂದು ಹಾಕ್ತೀವಿ ಅಂತೇಳಿ ರೈತರು ಗಡ್ಡಘೋಷವಾಗಿ ಈ ಮೂಲಕ ಹೇಳ್ತಾ ಇದ್ದೀವಿ. ಏನಿವತ್ತು ಬಾಷ್ಟಳ್ಳಿಯಿಂದ ಗೋರಬಿದನೂರು ಮಾರ್ಗವಾಗಿ ಏನು KPTCL ಲೈನವರು ಕರ್ನಾಟಕ ಘನ ಸರ್ಕಾರದವರು ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ರೈತರಿಗೆ ಪರಿಹಾರವನ್ನು ಕೊಡದೆ ಅವೈಜ್ಞಾನಿಕವಾಗಿ ಲೈನ್ ಎಳಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ಸೇರಿದ್ವು ರೈತರೆಲ್ಲ ಸೇರಿ. ನಾವು ಕೇಳ್ತಕ್ಕಂಥ ಒಂದೇ, ಬೆಂಗಳೂರು ನಗರ ಜಿಲ್ಲೆ ಜಾಲ ಹೋಬಳಿಯಲ್ಲಿ ಏರ್ಪೋರ್ಟ್ ಸೆಕೆಂಡ್ ಗೇಟ್ಗೆ ಏನು 2025 ಮಾಡಿದ್ದೀರಿ ನೀವು ಆರ್ಡ್ರು, ಮಾರ್ಕೆಟ್ ಬೆಲೆ ಮೇಲೆ ಕಾಂಪೋಸಿಷನ್ ಕೊಡಬೇಕು ಅಂತ ಆದೇಶ ಕರ್ನಾಟಕ ಘನ ಸರ್ಕಾರ ಮಾಡಿದೆ. ಅದೇ ಆದೇಶವನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನು ಅಂತಂದರೆ, ವೈಜ್ಞಾನಿಕವಾಗಿ ಇವಾಗೆಲ್ಲ ಟೆಕ್ನಾಲಜಿ ಬಂದಿದೆ, ಭೂಗತ ಕೇಬಲ್ಗಳನ್ನು ಹಾಕ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವು ಹಿಂದೆನೇ ಕೇಳ್ತಾ ಇದ್ವಿ, 70 ವರ್ಷಗಳ ಹಿಂದೆ ಲಂಡನ್ನ ಪ್ಯಾರಿಸಲ್ಲಿ ಇದರಿಂದ ಐಫಲ್ ಟವರಿಂದ ಲಂಡನ್ಗೆ ಸಮುದ್ರದೊಳಗಡೆ ಕೇಬಲ್ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಅಂಥ ಟೆಕ್ನಾಲಜಿ ಇರೋವಾಗ ಇಲ್ಲಿ ಕೂಡ ಆಪಲ್ ಕಂಪ್ನಿಗೆ ಕರ್ನಾಟಕ ಸರ್ಕಾರ ಭೂಗತ ಕೇಬಲನ್ನು ಅಳವಡಿಸ್ಕೊಟ್ಟಿದ್ದಾರೆ ಅವರಿಗೆ. ಯಾಕೆ ಸ್ವಾಮಿ ನೀವು ಆಪಲ್ ಕಂಪ್ನಿಯವರಿಗೆ ನೀವು ಭೂಗತ ಕೇಬಲನ್ನು ಹಾಕ್ಕೊಡ್ತೀರಿ, ನಮ್ಮ ರೈತರ ಜಮೀನು ಕೇಳೋದಿಲ್ಲ ಅಂತೇಳಿ ನೀವು ಲೈನ್ ಹೇಳ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು. ಮತ್ತು ಇಲ್ಲೇ ಇರ್ತಕ್ಕಂಥ ಪಕ್ಕದ ವಿಲೇಜಲ್ಲಿ ಇರ್ತಕ್ಕಂಥದ್ದು ಏನು ವರ್ದಳ್ಳಿ ಇದೆ, ಕ್ಯಾಶ್ ಫ್ಯೂರ್ ಅಕ್ವೈಷನ್ ಮಾಡಿದ್ದಾರೆ. ಕನ್ಸಂಟ್ ರೇಟ್ ಫಿಕ್ಸೇಷನ್ಗೆ ಹೋದಾಗ 6 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕ್ಯಾಶ್ ಫ್ಯೂರ್ ಹೇಳಿದ್ದಾರೆ, ಕಾಂಪೋಸಿಷನ್ ಕೊಡ್ತೀವಿ ಅಂತ. ನಮ್ಮ ಜಮೀನುಗಳೆಲ್ಲ ಕೂಡ ಹೈವೇಗೆ, ರಾಜ್ಯ ಹೆದ್ದಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂಥ ಜಮೀನುಗಳಿವೆಲ್ಲ. ನಮ್ದೆಲ್ಲ 10 ಕೋಟಿಯಿಂದ 12 ಕೋಟಿ ಬೆಲೆ ಬಾಳ್ತಕ್ಕಂಥ ಜಾಗಗಳು. ನಮಗೂ ಕೂಡ ನೀವು ಭೂಗತ ಕೇಬಲ್ ಹಾಕೋಕ್ಕಾಗಲೇ ಇಲ್ಲ ಅಂದರೆ, ಒಂದು ವೇಳೆ ಅವಕಾಶನೇ ಸಿಗಲಿಲ್ಲ, ರೇಟ್ ಜಾಸ್ತಿ, ಕಾಸ್ಟ್ ಆಫ್ ಜಾಸ್ತಿ ಬರ್ತದೆ ಅಂತಂದರೆ, ನಮಗೆ ಮಾರುಕಟ್ಟೆ ಬೆಲೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885 ಬ್ರಿಟಿಷ್ ರೂಲನ್ನು ಮಾತಾಡ್ತಕ್ಕಂಥ ಬಿಡಬೇಕು. ಅವರು ಎಲ್ಲ ಒಂದು ಕಡೆ ರೈತರು ಕುಟುಂಬದಿಂದ ಬಂದಿರತಕ್ಕಂಥವ್ರಾಗಿರ್ತಾರೆ. ಅದನ್ನು ಇನ್ನೂ ಉಲ್ಲೇಖ ಮಾಡ್ತೀರಾ ಅಂತ ಎಂಥ ದಡ್ರಿದ್ದೀರಿ ನೀವೆಲ್ಲ ಅಂತ. ಅದನ್ನು ಬಿಟ್ಟು ವಾಸ್ತವವಾಗಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು
ಇವತ್ತು ನಿಜವಾದ ನ್ಯೂ ಬೆಂಗಳೂರು ಅಂದರೆ ಇದೇನೆ. ನ್ಯಾಷನಲ್ ಹೈವೇ ಏನು ಬೆಂಗಳೂರು ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗೆ ಹೋಗ್ತಾ ಇದೆ, ಅದೇ ನ್ಯೂ ಬೆಂಗಳೂರು. ಇದು ಗೊಂದ್ಗಂಟಂಥ ಜಮೀನುಗಳು ಡಿ ಸಿ ಅವ್ರದ್ದು, ತಹಸೀಲ್ದಾರ್ದು, ಎ ಸಿ ಅವ್ರದ್ದು ಇದ್ಬಿಟ್ರೆ ಕೊಡ್ತಾರೋ 60 ಲಕ್ಷ 1 ಕೋಟಿ ಕೊಡ್ತಾರೋ ಜಮೀನ. ಅವ್ರಿಗಾರು ಒಂದ್ಯಾಯ ನಮಗೊಂದ್ಯಾಯ ಮಾಡ್ತೀರ ನೀವು? ಇದೇ ಸಿಗ್ನಾಯ್ಕನಹಳ್ಳಿಯಿಂದ ಪುಟ್ಟಹಳ್ಳಿವರೆಗೂ ಭೂಗತ ಕೇಬಲ್ ಹಾಕ್ಲಿಲ್ವಾ? ಹಾಕ್ಬೇಕು. ಇಲ್ಲೂ ಕೂಡ ಒಂದ್ಯಾಯ ಅಲ್ಲೊಂದು ನ್ಯಾಯ ಮಾಡ್ತಕ್ಕಂಥ ಇಲ್ಲೊಂದು ನ್ಯಾಯ ಮಾಡ್ತಕ್ಕಂಥ ಬಿಡಬೇಕು. ಡಿವೈಡ್ ಅಂಡ್ ರೂಲ್ ಅನ್ನು ಬಿಡಬೇಕು. ಇದನ್ನ ಕೂಡಲೇ 30ನೇ ತಾರೀಕು ಒಳಗಡೆ ಡಿ ಸಿ ಅವರು ಮುಂಜಾಗ್ರತವಾಗಿ ತಗೊಳ್ಳೋರು. ಈ ಒಂದು ಸಮಸ್ಯೆನ ಬಗೆಹರಿಸಬೇಕು. ನಾವು ಬಂದು ಕೇಳೋವರೆಗೂ ಇಟ್ಕೊಳ್ಬಾರ್ದು, ಸುಮ್ಮನೆ ಕೂಡಬಾರ್ದು. ಅವರು ನಾವೆಲ್ಲ ರೈತರು ಪರವಾಗವ್ರೆ ಅಂತ ಅನ್ಕೊಂಡಿದ್ದೀವಿ ಡಿ ಸಿ ಅವ್ರನ್ನ. ಅವರೇ 30ನೇ ತಾರೀಕು ಒಳಗಡೆ ಈ ಸಮಸ್ಯೆನ ಬಗೆಹರಿಸಿದ್ರೆ ಭಾಳ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು.